ಶ್ರೀನಿವಾಸ್ ಪ್ರಸಾದ್ ಅವರು ಭಾರತೀಯ ಜನತಾ ಪಾರ್ಟಿಯಿಂದ ಸ್ಪರ್ಧೆ ಮಾಡುವಂತದ್ದು ನಿಶ್ಚಿತ ಆಗಿದೆ. ಬೇರೆ ಬೇರೆ ವಿಶೇಷ ಕಾರಣಕ್ಕಾಗಿ ನನಗೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಮಹದೇವಪ್ಪನವರ ಸುಪುತ್ರ ಅಲ್ಲಿಂದ ಚುನಾವಣೆಗೆ ಸ್ಪರ್ಧೆ ಮಾಡುವಂತ ಸಂಭವ ಇಲ್ಲ. ಅದಕ್ಕೆ ಕಾರಣ ಏನು ಅನ್ನುವಂಥದ್ದು ಕೆಲವೇ ದಿವಸಗಳು ನಿಮಗೆ ಗೊತ್ತಾಗುತ್ತೆ. ನಾನು ಅದರ ಬಗ್ಗೆ ಹೆಚ್ಚು ಮಾತನಾಡಕ್ಕೆ ಇಚ್ಛೆ ಪಡೋದಿಲ್ಲ. ನನಗೆ ಸಿಕ್ಕಿರೋ ಮಾಹಿತಿಗಳ ಪ್ರಕಾರ ಬೇಕಾದಷ್ಟು ಬೇರೆ ಬೇರೆ ಕಾರಣಗಳಿದಾವೆ. ಅದು ಅರ್ಥ ಆಗುತ್ತೆ ನಿಮ್ಗೇನೆ ಅಂತ ಅನ್ನೋದು ಒಂದು ಮಾತು ಹೇಳ್ತೇನೆ ನಿಮ್ಗೊಂದು. ಎರಡನೇದು, ರಾಹುಲ್ ಗಾಂಧಿ ಅವರು ಒಂದು ಮಾತನ್ನು ಹೇಳಿದ್ರು, ನಾನು ಬಾಯಿ ಬಿಟ್ರೆ ಭೂಕಂಪ ಆಗುತ್ತೆ ಪಾರ್ಲಿಮೆಂಟ್ ಅಲ್ಲಿ ಅಂತ. ಇಂಥ ಒಬ್ಬ ದೇಶದ ಪ್ರಾಮಾಣಿಕ ಪ್ರಧಾನಿ ಬಗ್ಗೆ ಬಹಳ ಹಗುರವಾಗಿ ಮಾತನಾಡಿದ್ರು. ನಾನಿನ್ ಕೆಲವೇ ದಿವಸದಲ್ಲಿ ಭೂಕಂಪ ರಾಹುಲ್ ಗಾಂಧಿ ಅವರ ಮನೇಲೇ ಆಗೋದಿದೆ. ಹೇಗೆ ಏನು ಅನ್ನುವಂಥದ್ದು, ಯಾರು ಭ್ರಷ್ಟಾಚಾರದಲ್ಲಿ ಸಿಕ್ಕೊಂಡಿದ್ದಾರೆ ಅನ್ನೋಂಥದ್ದು ಎಲ್ಲವೂ ಬಹಿರಂಗ ಆಗುತ್ತೆ ಇನ್ನು ಕೆಲವೇ ದಿವಸಗಳಲ್ಲಿ. ಈ ಮಾಹಿತಿಗಳನ್ನು ನಾನು ನಿಮಗೆ ಕೊಡ್ತಾ ಇದ್ದೇನೆ. ಸಚಿವರ ಬಗ್ಗೆ ಹೇಳಿದ್ದೀರಾ ನೀವು, ಆ ಸಚಿವರು ಯಾರು ಏನು ಅಂತ ಶಾಸ್ತ್ರ ನಾನು ಶಾಸ್ತ್ರ ಹೇಳ್ತಿಲ್ಲ, ಸತ್ಯ ಹೇಳ್ತಾ ಇದ್ದೇನೆ. ಸಚಿವರು ಜೊತೆಗೆ ಬಹಳ ಹತ್ತಿರದಲ್ಲಿರುವಂತಹ ವಿಧಾನ ಪರಿಷತ್ತಿನ ಸದಸ್ಯರೊಬ್ಬರು, ಇವರೆಲ್ಲರೂ ಸಹ ಏನು ಡೆಲ್ಲಿಯ ಸಂಪರ್ಕ ಇಟ್ಟುಕೊಂಡು ಬೇಕಾದಷ್ಟು ರಾಜ್ಯಕ್ಕೆ ಬರಬೇಕಂತಿರುವಂತಹ ಅಭಿವೃದ್ಧಿ ಕಾರ್ಯದ ಹಣವನ್ನ ಲೂಟಿ ಮಾಡಿ ಅಲ್ಲಿ ಹೈಕಮಾಂಡ್ಗೆ ಬೇಕಾದ್ರೂ ಹಂಚಿದ್ದಾರೆ. ದಾಖಲಾತಿ ಇದ್ರೆ ಬಿಡುಗಡೆ ಮಾಡಿ. ನಾನು ಏನು ದಾಖಲಾತಿ ಬಿಡು ಸ್ವಾಮಿ, ಯು ವೇಟ್ ಫಾರ್ ಅನದರ್ 3-4 ಡೇಸ್. ಬಹಳ ದಿನ ಅಲ್ಲ, ತಿಂಗಳಲ್ಲ, ವರ್ಷ ಅಲ್ಲ, ಇನ್ನು ಕೆಲವೇ ದಿವಸಗಳಲ್ಲಿ ಇವರೆಲ್ಲ ಬಣ್ಣ ಬಯಲಾಗುತ್ತೆ. ಆ ಹಿನ್ನೆಲೆಯಲ್ಲಿ ನಿಮ್ಗೆ ಹೇಳಿದಂತಹದ್ದು, ಈ ನಂಜನಗೂಡು ಚುನಾವಣೆಯಲ್ಲಿ ಬೇರೆಯವರು ಠೇವಣಿ ಕಳ್ಕೊಂತಾರೆ. ಶ್ರೀನಿವಾಸ್ ಪ್ರಸಾದ್ ಭಾರತೀಯ ಜನತಾ ಪಾರ್ಟಿಯಿಂದ ಬಹಳ ದೊಡ್ಡ ಹಂತದಲ್ಲಿ ಗೆಲ್ತಾರೆ ಅನ್ನೋಂಥ ಆತ್ಮವಿಶ್ವಾಸ ನನಗಿದೆ.